ಅಲ್ಲಿನ ಜನಗಳ ಅಭಿಪ್ರಾಯ, ಜನಗಳ ಮನಸ್ಥಿತಿ, ಜನಗಳು ಕೊಟ್ಟಿರುವಂತ ಒಂದು ಮನವಿ, ಅದರ ಆಧಾರದ ಮೇರೆಗೆ ಅಲ್ಲಿನ MLA ಅವರು ಪತ್ರವನ್ನ ಕೊಟ್ಟಿದ್ದಾರೆ. ತೀರ್ಮಾನ ತಗೊಳ್ಳೋದು ಕಾರ್ಪೊರೇಷನ್ ಬಿಟ್ಟಿದ್ದು, DC ಬಿಟ್ಟಿದ್ದು. ಯಾಕೆ ಇವ್ರು ಬಿಜೆಪಿ ತಲೆ ಕೆಡಿಸ್ಕೊ ಪ್ರತಿಯೊಂದಕ್ಕೂ ಮೊಸರು ಕಲ್ಲು ಹುಡ್ಕೊಂತ ಕೆಲಸವನ್ನ ಮಾಡ್ತಾವ್ರಲ್ಲ ಬಿಜೆಪಿಯವರು. ನಾವ್ ಹೇಳಿಲ್ಲ ಸ್ವಾಮಿ, ನಿಮ್ಮ ಪ್ರತಾಪ್ ಸಿಂಹನ್ಗೆ ಉತ್ತರ ಕೊಡ್ರಿ. ನೀವು ದಯಮಾಡಿ ಕೇಳ್ಬೇಕಾಯ್ತು, ನಿಮ್ಮ ಪ್ರತಾಪ್ ಸಿಂಹ ಹಿಂಗ ಅಂದಾರಲ್ಲ ಹೆಂಗೆ ಸ್ವಾಮಿ ಅಂತ. ಬಕೆಟ್ ಯಾರು ಹಿಡಿತಾ ಇರೋದು? ಬಿಜೆಪಿ ಸಿದ್ದರಾಮಯ್ಯನವರು ಬೈದಾಗ ಏನ್ ಮಾಡ್ತಿದ್ರಂತವ್ರು? ಸಿದ್ದರಾಮಯ್ಯನವರು ಬೈತಿದ್ರಲ್ಲ ಇದೇ ಪ್ರಕಾರ ಪ್ರತಾಪ್ ಸಿಂಹ. ಬಸವರಾಜ ಬೊಮ್ಮಾಯಿಯವ್ರಂಗೆ ಬಕೆಟ್ ಹಿಡಿತಾವ್ರ? ಬಸವರಾಜ ಬೊಮ್ಮಾಯಿಯವರು ಹೇಳಿದ್ದಾರೆ. ಆಮೇಲೆ ಒಂದು ಪ್ರತಿಷ್ಠಿತ TV ಚಾನೆಲ್ ಮುಖ್ಯಸ್ಥರು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದಾರೆ ಅವ್ರು ಡಿಬೇಟಲ್ಲಿ, ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಎಡಿಟರ್ ಆಫ್ ಎ ಲೀಡಿಂಗ್ ನ್ಯೂಸ್ ಚಾನಲ್ ಇನ್ ಕರ್ನಾಟಕ ಎಸ್ ಕ್ವಶನ್. ತಪ್ಪೇನು ಅನ್ನೋ ಹೇಳಿ. ಅವ್ರು ಕೇಳ್ತಾವ್ರೆ, ಹೇಳಿ ದಯಮಾಡಿ ತಪ್ಪೇನು ಅನ್ನುವಂಥದ್ದು ಹೇಳಿ. ಏನು ಕ್ರೈಮ್ ಇದೆ ಅಂತ ಹೇಳಿ, ಏನು ಅಪರಾಧ ಇದೆ ಅಂತ ಹೇಳಿ, ಅದನ್ನು ಹೇಳ್ರಿ. ಅದು ಬಿಟ್ಟುಬಿಟ್ಟು ಏನೇನೋ ಹುಚ್ಚುತ್ತರ ಏನೇನೋ ಮಾತಾಡ್ತಾ ಇದ್ರಲ್ಲ. ನಿಮ್ಮ ಯೋಗ್ಯತೆಗೆ, ಬಿಜೆಪಿಯವ್ರ ಯೋಗ್ಯತೆಗೆ ಯಾವತ್ತಾದರೂ ಮೈಸೂರದು ಅಭಿವೃದ್ಧಿಗೆ ಯಾವತ್ತಾದ್ರೂ ಪ್ರೆಸ್ ಮೀಟ್ ಮಾಡಿದ್ದೀರಾ? ಅಭಿವೃದ್ಧಿಗೆ ಸಂಬಂಧಪಟ್ಟಿರೋ ವಿಚಾರಗಳ ಬಗ್ಗೆ ಯಾವತ್ತಾದ್ರೂ ಪ್ರೆಸ್ ಮೀಟ್ ಮಾಡಿದ್ದೀರಾ? ಸಣ್ಣ ಸಣ್ಣ ವಿಚಾರಗಳನ್ನು ಕೈಗೆತ್ಕೊಂಡು ಪ್ರೆಸ್ ಮೀಟ್ ಮಾಡುವಂಥದಕ್ಕೆ ಮಾಧ್ಯಮ ಮುಂದೆ ಬರ್ತಿರಲ್ಲ. ನಾಚಿಕೆ ಆಗಲ್ವ ನಿಮಗೆ? ನಾಚಿಕೆ ಆಗಲ್ವ? ಮೈಸೂರಿಗೆ ಬೇಕು, ಅದು ಬೇಕು, ಇದು ಬೇಕು ಅನ್ನುವಂಥದ್ದು ಹೇಳುವಂಥ, ಡಿಮ್ಯಾಂಡ್ ಮಾಡಿ ಕೇಳುವಂಥ ಕೆಲಸವನ್ನು ಯಾವತ್ತಾದರೂ ಮಾಡಿದ್ದೀರಾ? ಯಾವ ಕೆಲಸ ಮಾಡೋಕ್ಕೋದ್ರೂ ಅಬ್ಜೆಕ್ಷನ್ ಮಾಡ್ತಿರಲ್ಲ. ಮೈಸೂರು ನಗರ ಭಾಳ ವಿಸ್ತಾರವಾಗಿ ಬೆಳೀತಾ ಇದೆ, ಅದನ್ನು ಗ್ರೇಟರ್ ಮೈಸೂರು ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಅಬ್ಜೆಕ್ಷನ್ ಮಾಡ್ತಾರೆ. ಇವರೇ ಅಬ್ಜೆಕ್ಷನ್ ಮಾಡ್ತಾರೆ. ಏನು ಮಾಡದೇ ಇದ್ರೆ ಅದಕ್ಕೊಂದು ಅಬ್ಜೆಕ್ಷನ್ ಮಾಡ್ತಾರೆ. ಇದು ಎಂತ ದುರಂತ ಸ್ವಾಮಿ. ಕೆಲಸ ಮಾಡಿದ್ರು ಕಷ್ಟ, ಮಾಡದೇ ಇದ್ರು ಕಷ್ಟ. ಸುಮ್ಮನೆ ಕೂತ್ರೆ ಸುಮ್ಮನೆ ಕೂತವ್ರೆ ಅಂತಾರೆ, ಏನೂ ತಂದಿಲ್ಲ ಅಂತಾರೆ. ಏನೋ ತಂದ್ರೆ ಅದಕ್ಕೊಂದು ವಿಘ್ನ ಹುಡುಕ್ತಾರೆ. ದಯಮಾಡಿ ಆಸ್ಪತ್ರೆಗಳಿಂದ ಮೈಸೂರಿನ ಜನತೆ ಯಾರ್ಯಾರು ಬೆನಿಫಿಟ್ ಪಡ್ಕೊಂಡವ್ರೆ, ದಯಮಾಡಿ ನೀವು ಪತ್ರಗಳನ್ನ ಬರೀರಿ. ನಿಮ್ಗೆ ನಿಜವಾಗ್ಲೂ ಆ ಕೃತಜ್ಞತೆ ಅನ್ನುವಂಥದ್ದು ಇದ್ದರೆ ಮೈಸೂರಿನ ಜನತೆ, ನಾವು ಚಾಲೆಂಜ್ ತಗೋತಾ ಇಲ್ಲ, ನಾವು ನಿಮಗೆ ಸ್ವಯಂ ಪ್ರೇರಿತವಾಗಿ ಟ್ವೀಟ್ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ. ಸಮಸ್ಯೆ ಏನು? ಅವ್ರು ಕೊಡುಗೆ ಕೊಟ್ಟಿಲ್ವಾ? ಮೈಸೂರಿಗೇನು ಕೊಟ್ಟಿಲ್ವಾ? ನಿಮ್ಮ ಮನಸ್ಸನ್ನ ಮುಟ್ಟಿ ಹೇಳ್ರಿ, ಮಾತಾಡ್ರಿ ಮೈಸೂರವರು. ಸಿದ್ದರಾಮಯ್ಯನವ್ರ ಕೊಡುಗೆ ಏನೂ ಇಲ್ವಾ? ಈ ಲೆವೆಲಲ್ಲಿ ಮೈಸೂರು ನಗರ ಅಭಿವೃದ್ಧಿ ಆಗಿದೆ, ಪ್ರತಿಯೊಂದು ಸೌಕರ್ಯವನ್ನು ನಿಮಗೆ ಕೊಟ್ಟಿದ್ದಾರೆ ಅಂದರೆ ಸಿದ್ದರಾಮಯ್ಯ ಕೊಡುಗೆ ಇದೆ. ಅದು ಸಿದ್ದರಾಮಯ್ಯ ಕಾಳಜಿ ಇದೆ. ಅವರ ಈ ಊರಿನ ಸುಪುತ್ರ, ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಅವರೆಲ್ಲ ನೋಡಿ ಸರ್, ಅವರೆಲ್ಲ ರೈಟಿಸ್ಟ್ ಮನಸ್ಥಿತಿ ಇರುವಂಥವ್ರು. ಪ್ರತಾಪ್ ಸಿಂಹ ಪರ್ಟಿಕ್ಯುಲರ್ ಆಗಿ ನೆನ್ನೆ ಹಂಗೆ ಮಾತಾಡೋರು, ನಾಳೆ ಏನು ಮಾತಾಡ್ತಾರೋ ಗೊತ್ತಿಲ್ಲ. ಅವರು ನಾನು ಅಭಿನಂದನೆ, ಮನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಪ್ರತಾಪ್ ಸಿಂಹ ಈಗೆಲ್ಲರೂ ಸೆಂಟ್ರಲ್ ಸಿಕ್ಕಿದ್ರೆ ನಾನೇ ಕೈ ಹಿಡ್ಕೊಂಡು ಕರ್ಕೊಂಡೋಗಿ, ಬಾ ಪ್ರತಾಪ್ ಸಿಂಹ ಒಂದು ಅರ್ಧ ಕಾಫಿ ಕುಡಿಯೋಣ ಬಾ ಅಂದ್ಬಿಟ್ಟು ಕರ್ಕೊಂಡೋಗಿ ಕಾಫಿ ಕುಡಿಯುವಂಥ ಕೆಲಸವನ್ನು ಮಾಡ್ತೀನಿ. ಯಾಕೆ ಅಂದ್ರೆ ಎಷ್ಟೋ ದಿನಗಳ ನಂತರ, 10 ವರ್ಷಗಳ ನಂತರ ಒಂದು ನಿಜವನ್ನ ಹೇಳಿದ್ದಾರೆ. ನಿಜ ಆಟೋಮೆಟಿಕ್ ಬಾಯಿಯಿಂದ ಬಂದಿದೆ. ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬರೀ ಕಾಫಿಗೆ ಅಷ್ಟೇ ಸೀಮಿತ. ಡೈಲಿ ಕೊಡ್ಸೋಣ, ಅದರಲ್ಲೇನಿದೆ. ಡೈಲಿ ಕಾಫಿ ಯಾರ್ಯಾರು ಕೊಡಿಸ್ತೀವಿ ಅವರು ಕೊಡ್ಸೋಕ್ಕಾಗಲ್ವ? ಕೊಡ್ಸೋಣ ಡೆಫಿನೆಟ್ ಆಗಿ. ಮೈಸೂರು ನಗರದ ಹಿತದೃಷ್ಟಿಯಿಂದ, ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಮಾಡೋಣ, ಅದರಲ್ಲೇನಿದೆ. ಈಗ ಹಾಲಿ ಸಂಸದರ ಕೊಡುಗೆ ಏನು ಅನ್ನುವಂಥ ಮುಂದಿನ ದಿನಗಳ ಜನಗಳೇ ಕೇಳ್ತಾರೆ. ಸುಮ್ಮನೆ ಎಲ್ಲದಕ್ಕೂ ಯಾರೋ ಹೇಳಿದ್ನ ಸ್ಕ್ರಿಪ್ಟ್ನ ಬರ್ಕೊಟ್ಟಿದ್ನ ಮುಂದೆ ಬಂದು ಹೇಳುವಂಥದ್ದಲ್ಲ. ಏನು 6 ತಿಂಗಳಾಯ್ತು, 7 ತಿಂಗಳಾಯ್ತು, ಅದೇನು ತಂದ್ರಿ ಕೇಂದ್ರದಿಂದ ಅಂತ ದಯಮಾಡಿ ಹೇಳಿ ಸ್ವಾಮಿ. ಹೇಳುವಂಥ ಕೆಲಸವನ್ನು ಮಾಡಲಿ. ನಾವಿನ್ನ ಗ್ರೇಸ್ ಪೀರಿಯಡ್ ಅಲ್ವಾ, ಇದು ಹನಿಮೂನ್ ಪೀರಿಯಡ್. ಸುಮ್ಮನೆ ಇದ್ದೀವಿ.